ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ 16ನೇ ಅಧ್ಯಾಯದ 22ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಅಚರತ್ಯಾತ್ಮನಃ ಶ್ರೇಯಸ್ ತಥೋ ಯಾತಿ ಪರಾಂಗತಿಂ. ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಮಾತನ್ನು ಮುಂದುವರಿಸ್ತಾ, ಎಲೈ ಅರ್ಜುನ, ಈ 3 ನರಕದ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆ ಮಾಡುತ್ತಾನೆ. ಅದರಿಂದ ಅವನು ಪರಮಗತಿಯನ್ನು ಗಳಿಸುತ್ತಾನೆ, ಅರ್ಥಾತ್ ನನ್ನನ್ನೇ ಹೊಂದುತ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ನಿನ್ನೆಯ ಶ್ಲೋಕದಲ್ಲಿ 3 ನರಕದ ಬಾಗಿಲುಗಳು ಅವು ಯಾವುವು ಅಂದರೆ ಕಾಮ, ಕ್ರೋಧ, ಲೋಭ. ಕಾಮ, ಅದಕ್ಕೆ ಡೆಫಿನೇಷನ್ ನಿನ್ನೆ ನಾನು ಹೇಳಿದ್ದೀನಿ. ಸೊ ಈ 3ಕ್ಕೂ ನಾನು ಕೊಟ್ಟಿರುವಂತಹ ಡೆಫಿನೇಷನ್ ಅನುಭವದಿಂದ ಬರಬೇಕು. ಬಹುತೇಕ ನಿಮಗೆ ಭಾಳ ಕಡಿಮೆ ಪುಸ್ತಕಗಳಲ್ಲಿ ಸಿಗಬಹುದು ಅಂಥೇಳಿ ನಾನು ಭಾವಿಸ್ತೇನೆ. ಸೊ ಈ 3 ನರಕದ ದ್ವಾರಗಳಿಂದ ಮುಕ್ತನಾಗಿರುವಂತಹ ಪುರುಷನು, ಅಂದರೆ ಅವುಗಳಿಂದ ಅತೀತನಾಗಿ ನಿಲ್ಲುವಂಥದ್ದು ಜೀವನದ ಗುರಿ ಆಗಬೇಕು. ಅಂತಹ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆ ಮಾಡುತ್ತಾನೆ ಹಾಗೂ ಪರಮಗತಿಯನ್ನು ಗಳಿಸ್ತಾನೆ. ಇಲ್ಲಿ ತನ್ನ ಶ್ರೇಯಸ್ಸು ಅಂದರೆ ಏನು? ಶ್ರೇಯಸ್ಸು ಅಂದರೆ ಯಾವುದೋ ಒಂದು ದೊಡ್ಡ ಸ್ಥಾನಮಾನವನ್ನು ಗಳಿಸುವಂಥದ್ದು ಅಲ್ಲ, ತನ್ನ ಬದುಕನ್ನು ಅರ್ಥಪೂರ್ಣವಾಗಿ ಬದುಕುವಂಥದ್ದು. ಅಂದರೆ ಈ ನಿಸರ್ಗದ ನಿಯಮದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಟಾಸ್ಕ್ಗಾಗಿ ನಿಯೋಜನೆಗೊಂಡಿರ್ತವೆ. ನಾವೆಲ್ಲರೂ ಕೂಡ ಒಂದು ನಿರ್ದೇಶಿತವಾದಂತಹ ಒಂದು ಕರ್ಮಕ್ಕಾಗಿ, ಕರ್ತವ್ಯಕ್ಕಾಗಿ ನಿಯೋಜನೆಗೊಂಡಿರುವಂಥವರು. ಸೊ ಮನೆಯ ಶ್ಲೋಕದಲ್ಲಿ ನಾನು ಹೇಳಿದ್ದೇನೆ, ಪ್ರತಿಯೊಬ್ಬನ ಹುಟ್ಟಿನ ಗುರಿ ಏನು ಅಂದರೆ ಮೋಕ್ಷವನ್ನು ಸಾಧಿಸುವಂಥದ್ದು, ಅಂದರೆ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳುವಂಥದ್ದು, ಬುದ್ಧನಾಗುವಂಥದ್ದು, ಅಥವಾ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವಂಥದ್ದು, ಅಥವಾ ಈ ನಿಸರ್ಗದೊಂದಿಗೆ ನಾನಿದ್ದೇನೆ ಅನ್ನುವಂತಹ ಅನುಭವವನ್ನು ಪಡೆದುಕೊಳ್ಳುವಂಥದ್ದು. ಸೊ ಇದು ಶ್ರೇಯಸ್ಸಿಗಾಗಿ ಆಚರಣೆ ಅಂತ. ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನು ತಾಲೀಮಿಗೆ ಸೇರಿಸಿರ್ತವೆ. ಕುಸ್ತಿಪಟು ಮಾಡಬೇಕು ಅಂತ ತಾಲೀಮಿಗೆ ಸೇರಿಸಿದಾಗ ಅವನಲ್ಲಿ ಸಂಗೀತ ಕಲೀಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ತಪ್ಪೆ. ಸಂಗೀತ ತಪ್ಪಲ್ಲ, ಆದರೆ ಅವನು ನಿಯೋಜಿತ ಉದ್ದೇಶ ಏನು? ಅಲ್ಲಿ ಅವನು ತಾಲೀಮೆ ಮಾಡಬೇಕಾಗಿದೆ. ಇನ್ನೊಬ್ಬರನ್ನು ಸಂಗೀತ ಶಾಲೆಗೆ ಸೇರಿಸಿರ್ತವೆ. ಸಂಗೀತ ಶಾಲೆಯಲ್ಲಿ ನಾನು ಕಲಾವಿದನಾಗಬೇಕು ಅಂಥೇಳಿ ಕುಂಚಗಳನ್ನು ಹಿಡಿದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ 2ರಲ್ಲೂ ಕೂಡ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗೆ ಮುಕ್ತನಾಗುವಂತಹ ವ್ಯಕ್ತಿ ತನ್ನ ಶ್ರೇಯಸ್ಸಿಗಾಗಿ ಆಚರಣೆಯನ್ನು ಮಾಡ್ತಾನೆ. ಆ ಆಚರಣೆ ಯಾವುದು ಅಂದರೆ ತಾನು ಸಾಕ್ಷಾತ್ಕಾರದ ಕಡೆ ಹೋಗುವಂಥದ್ದು, ಅಥವಾ ಸತ್ಯದ ಅನುಭವಕ್ಕೆ ಒಳಗಾಗುವಂಥದ್ದು, ಸತ್ಯ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು, ಬುದ್ಧನಾಗುವಂಥದ್ದು. ಸೊ ಈ ಆಚರಣೆ ನಮ್ಮಿಂದ ಆಗಬೇಕು ಅಂದರೆ ಈ 3 ದ್ವಾರಗಳು ಮುಚ್ಚಲೇಬೇಕು. ಯಾವ ದ್ವಾರ? ಕಾಮ, ಕ್ರೋಧ ಮತ್ತು ಲೋಭ. ಸೊ ಬಹಳಷ್ಟು ಜನ ಕಾಮ ಅಂದರೆ ಲೈಂಗಿಕ ಚಟುವಟಿಕೆ ಅನ್ನುವಂತಹ ದೃಷ್ಟಿಕೋನದಿಂದನೇ ಇದನ್ನು ನೋಡಿಬಿಡ್ತಾರೆ. ಇದು ತಪ್ಪು. ಯಾವುದನ್ನು ಅತಿಯಾಗಿ ಬಯಸ್ತೇವೆ ಅದು ಕಾಮ. ಅದು ಯಾವುದೇ ಆಗಬಹುದು. ನನಗೆ ಒಳ್ಳೆ ಬ್ರ್ಯಾಂಡೆಡ್ ಕ್ಲೋತ್ಸೇ ಆಗಬೇಕು, ನನ್ನ ಡ್ರೆಸ್ಸು ಬ್ರ್ಯಾಂಡೆಡ್ಡೇ ಇರಬೇಕು ಅಂತ ಹೇಳಿ ಅವನು ಬಯಸಿದ ಅಂದರೆ ಅದು ಕಾಮವೇ. ನಾನು ಮಲಗುವಂತಹ ಬೆಡ್ ಇಷ್ಟು ಮೆತ್ತಗೆ ಇರಬೇಕು ಅಂತ ಹೇಳಿ ಅವನು ಬಯಸಿದ ಅಂದರೆ ಅದು ಕಾಮವೇ.
ಸೊ ಈ ಡೆಫಿನೇಷನ್ನಲ್ಲಿ ಅದನ್ನು ನೋಡಬೇಕು. ಅದರಿಂದ ಮುಕ್ತನಾದ ವ್ಯಕ್ತಿ ಸತ್ಯದ ಕಡೆ ಪ್ರಯತ್ನ ಮಾಡ್ತಾನೆ, ಅಂದರೆ ಪರಮಗತಿಯನ್ನು ಗಳಿಸ್ತಾನೆ, ಅಂದರೆ ನನ್ನನ್ನೇ ಹೊಂದುತ್ತಾನೆ. ಅಹಂ ಬ್ರಹ್ಮಾಸ್ಮಿ. ಪ್ರತಿಯೊಬ್ಬನೂ ಕೂಡ ದೇವರಾಗುವಂಥದ್ದು. ಅಂದರೆ ದೇವರು ಮತ್ತು ನಾನು ಬೇರೆ ಬೇರೆ ಅಂತ ಹೇಳಿ ನೋಡೋದೇ ಇಲ್ಲ. ಯಾವ ಸ್ಥಿತಿಗೆ? ಆ ಸ್ಥಿತಿಗೆ ಹೋದಾಗ. ಸೊ ಅಂತಹ ಸ್ಥಿತಿಗೆ ಹೋಗಲಿಕ್ಕೆ ಮುಖ್ಯ ಕಾರಣಗಳು ನಮ್ಮ ಮಾನಸಿಕ ಸ್ಥಿತಿಯನ್ನು ಹದಗೊಳಿಸಿಕೊಳ್ಳುವಂಥದ್ದು. ಅದಷ್ಟು ಸುಲಭ ಅಲ್ಲ. ಇವತ್ತು ನಾನು ಹೇಳಿದೆ ಅಂದ ತಕ್ಷಣ ನಾಳೆಯಿಂದ ಈ ಮೂರನ್ನು ನಾನು ಕ್ಲೋಸ್ ಮಾಡಿಬಿಡ್ತೇನೆ, ನಾಡಿದ್ದು ನಾನು ಸಾಕ್ಷಾತ್ಕಾರಕ್ಕೆ ಹೋಗಿಬಿಡ್ತೇನೆ. ಬುದ್ಧ, ಸಿದ್ಧಾರ್ಥ ಬುದ್ಧನಾಗಲಿಕ್ಕೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು 8 ವರ್ಷಗಳವರೆಗೆ ಅಲೆದಾಡಿದ, ಸಾಧನೆಯನ್ನು ಮಾಡಿದ, ಪರೀಕ್ಷೆಗಳನ್ನು ಮಾಡಿದ, ಸವಾಲುಗಳನ್ನು ಎದುರಿಸಿದ. ತನ್ನ ಪ್ರಯತ್ನದಿಂದ ವಿಮುಖ ಆಗಲಿಲ್ಲ. ಕೊನೆಗೆ ಸತ್ಯದರ್ಶನವನ್ನು ಮಾಡಿಕೊಂಡ. ಸತ್ಯದರ್ಶನವನ್ನು ಮಾಡಿಕೊಂಡ ಮೇಲೆ ನಮಗೆ ಬರೆದು ಹೇಳಲಿಲ್ಲ ನೀವು ಈ ಥರ ಮಾಡಿ ಅಂತ. ತನ್ನ ಜೀವಿತ ಅವಧಿ ಪೂರ್ತಿ ತನ್ನ ಶಿಷ್ಯರಿಗೆ ಅದನ್ನು ಬೋಧಿಸಿದ ನಂತರ ಅನುಭವಕ್ಕೆ ಅವರನ್ನು ಒಳಪಡಿಸ್ತಿದ್ದ, ವಿಪಸನದ ಮೂಲಕ. ಬುದ್ಧ ಎಲ್ಲೂ ಕೂಡ ದೇವರಿದ್ದಾನೆ ಅಂತ ಹೇಳಲೇ ಇಲ್ಲ. ಹಾಗಾಗಿ ನಾವೇನು ತಪ್ಪು ತಿಳ್ಕೊಳ್ತೀವಿ ಅಂದರೆ, ಬುದ್ಧ ಆತ ದೇವರನ್ನು ನಂಬಿರಲಿಲ್ಲ, ಆತ ನಾಸ್ತಿಕನಾಗಿದ್ದ ಅಂತ ಕೆಲವೊಬ್ಬರು ಹೇಳಿಬಿಡ್ತಾರೆ. ತಪ್ಪು ಅದು. ಬುದ್ಧ ತನ್ನ ಶಿಷ್ಯರಿಗೆ ನನಗೇನು ಅನುಭವ ಬಂದಿದೆ, ನಾನು ಯಾವ ದಾರಿಯಲ್ಲಿ ನಡೆದು ಹೋಗಿದ್ದೇನೆ ಆ ದಾರಿಯನ್ನು ನಿಮಗೆ ತಿಳಿಸ್ತೇನೆ, ಆ ದಾರಿಯಲ್ಲಿ ಹೋಗೋದು ಹೇಗೆ ಅಂತ ಹೇಳಿ ನಾನು ಕಲಿಸ್ಕೊಡ್ತೇನೆ. ಆ ದಾರಿಯಲ್ಲಿ ಹೋದ ಮೇಲೆ ನಿಮ್ಮ ಅನುಭವಕ್ಕೆ ಏನು ಬರುತ್ತೆ ಅದನ್ನು ನೀವು ಅನುಭವಿಸಿ ಅಂತ ಹೇಳ್ದ. ಅಂದರೆ ಸತ್ಯ ದರ್ಶನದ ಕಡೆಗೆ, ಸಾಕ್ಷಾತ್ಕಾರದ ಕಡೆಗೆ, ನಿರ್ವಾಣದ ಕಡೆಗೆ, ದೈವತ್ವದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಕರ್ಕೊಂಡು ಹೋಗಿ ನಮ್ಮನ್ನು ಬಿಡ್ತಿದ್ದ. ಸೊ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಆ 3 ದ್ವಾರಗಳನ್ನು ನಾವು ಬಂದ್ ಮಾಡಿದಾಗಲೇ ಸಾಧ್ಯ. ನಾಳೆ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.